ಚಡ್ಚನ್ ತಾಲೂಕಿನ ಧೂಳ್ಖೇಡದಲ್ಲಿರುವ ಎಂಡಿ ನಗರಕ್ಕೆ ಭೀಮಾ ನದಿಯಿಂದ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆ ಜಾಕ್ವೆಲೆ ಎಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ 4100 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಸಲಾಗಿದ್ದು, ಈ ಸಂಬಂಧ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕಲೆ ಹಾಕಿದರು. ಬೇಸಿಗೆಯಲ್ಲಿ ನೀರಿನ ತೊಂದರೆಯಾಗದಂತೆ ಸೂಕ್ತ ಮುಂಜಾಗ್ರತಾ ಕ್ರಮಗಳೊಂದಿಗೆ ಸಮರ್ಥವಾಗಿ ನಿಭಾಯಿಸುವ ಮೂಲಕ ಎಲ್ಲಿಯೂ ನೀರಿಗೆ ಹಾಹಾಕಾರ ಉಂಟಾಗದಂತೆ ಜಾಗರೂಕತೆ ವಹಿಸುವಂತೆ ಸೂಚನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಇಂಡಿ ಉಪವಿಭಾಗಾಧಿಕಾರಿಗಳು, ನಗರ ನೀರು ಸರಬರಾಜು ಯೋಜನೆಯ ಅಧಿಕಾರಿಗಳು, ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಹಾಗೂ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಧಿಕಾರಿಗಳು ಸೇರಿದಂತೆ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ಕಾರದ ವಿವಿಧ ಯೋಜನೆಯಡಿ ಬಡವರಿಗೆ ನೀಡುವ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಟ ಮಾಡುವ ವೇಳೆ ಆಹಾರ ನಿರೀಕ್ಷಕರು ಹಾಗೂ ಪೊಲೀಸರು ಜಂಟಿಯಾಗಿ ದಾಳಿಗೈದಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಡಿ ಗ್ರಾಮದಲ್ಲಿ ನಡೆದಿದೆ. ಮೊಹಮ್ಮದ್ ರಫೀಕ್ ಸುಬಂಡ, ಮೆಹಬೂಬ್ ಸೌದ್ಗಾ, ಸೈಯದ್ ಸುಬಂಡ ಸಂಬಂಧಿತ ಆರೋಪಿಗಳು ಇನ್ನೂ 1.9 ಲಕ್ಷ ಮೌಲ್ಯದ 3780 ಕೆಜಿ 2 ಲಕ್ಷ ಮೌಲ್ಯದ ಬುಲೆರೋ ಪಿಕಪ್ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲದೆ ಮುಂದಿನ ಕಾನೂನನ್ನು ಪೊಲೀಸರು ಕೈಗೊಂಡಿದ್ದಾರೆ. ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂಡಿಯಲ್ಲಿ ಹಮ್ಮಿಕೊಂಡಿದ್ದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕರ್ನಾಟಕ ಸರ್ಕಾರದಲ್ಲಿ ಉಳಿದಿದ್ದ ಬ್ಯಾಕ್ಲಾಗ್ ಹುದ್ದೆಗಳ ಬೃಹತ್ ಹೋರಾಟದ ಮೂಲಕ ಇಂಡಿ ಉಪವಿಭಾಗಾಧಿಕಾರಿಗಳಿಗೆ ಮಾನವಿ ಪತ್ರದ ಮೂಲಕ ತಿಳಿಸಿದರು. ಹಲವಾರು ನಿರುದ್ಯೋಗ ವಿದ್ಯಾರ್ಥಿಗಳು ಯಾವುದೇ ಹುದ್ದೆಯನ್ನು ಕರೆದೇ ವಿದ್ಯಾರ್ಥಿಗಳ ಜೊತೆ ಸರ್ಕಾರ ಆಟವಾಡುತ್ತಿದೆ ಎಂದು ತಾಲೂಕಾ ಜಯ ಕರ್ನಾಟಕ ಅಧ್ಯಕ್ಷ ಸುನಿಲ್ ಕೋಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ರಿಯಾಜ್ ಪಾಂಡು ಹಾಗೂ ಸಂತೋಷ್ ವಾಲಿಕಾರ್, ದತ್ತು ಮೂಲಿ, ರಾಹುಲ್ ಪೂಜಾರ್, ಶ್ರೀಶೈಲ್ ಅವಟಿ, ಭೀಮು ನಾಟಿಕರ್, ರಾಹುಲ್ ಜಾಧವ್ ಹಾಗೂ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಜಯಪುರದಲ್ಲಿ ಕಿತ್ತೂರು ಕರ್ನಾಟಕ ಜನತಾ ಸಮಾವೇಶ, ಬೆಳ್ಳಿ ಹಬ್ಬದ ಸಂಭ್ರಮ. ವಿಜಯಪುರ ನಗರದಲ್ಲಿ ನಡೆದ ಕಿತ್ತೂರು ಕರ್ನಾಟಕ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮ ಕಾರ್ಯಕ್ರಮ ಭಾರಿ ಉತ್ಸಾಹದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ಇಂಡಿ ಜೆಡಿಎಸ್ ನಾಯಕ ಬಿ.ಡಿ. ಪಾಟೀಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನನ್ನ ಉಸಿರಿರುವವರೆಗೂ ಎಚ್.ಡಿ. ಕುಮಾರಣ್ಣ ಸಹಾಯವನ್ನ ಎಂದಿಗೂ ಮರೆಯರು ಎಂದು ಮಾತನಾಡಿದ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ನೀಡಿದ ಬೆಂಬಲವನ್ನು ಸ್ಮರಿಸಿದರು. ಅವರ ಮಾತುಗಳಿಗೆ ಸಭೆಯಲ್ಲಿ ಭಾರಿ ಕರತಾಂಡಲ ವ್ಯಕ್ತವಾಯಿತು. ಈ ಸಮಾವೇಶದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಪಕ್ಷದ ಬೆಳ್ಳಿ ಹಬ್ಬವನ್ನು ಉತ್ಸಾಹದಿಂದ ಆಚರಿಸಿದರು. ಇದಾಗಿತ್ತು ಇವತ್ತಿನ ಪೃಥ್ವಿ ನ್ಯೂಸ್ನ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಬರೇ ಬಂಡವಾಳಶಾಹಿಗಳಲ್ಲ, ಇವತ್ತು ನಿಮ್ಮ ಪರವಾಗಿ ಹೋರಾಡ್ತಕ್ಕಂಥ, ರೈತರ ಪರವಾಗಿ ಹೋರಾಡ್ತಕ್ಕಂಥ ಶಕ್ತಿ ನಿಲ್ಲದ ನಿಂದ್ರತೆ ಶಕ್ತಿ ತುಂಬಿರ್ತಕ್ಕಂಥ ನಾಯಕರು ಇವತ್ತು ನಮ್ಮ ಕುಮಾರಣ್ಣವರಿದ್ದಾರೆ. ಬಂಧುಗಳೇ, ನಾನು 2018 2023 ಸ್ವಲ್ಪ ಅಂತರದಲ್ಲಿ ಬಿದ್ದಿರ್ಬೋದು, ಆದರೆ ನಾನು ನಿಮ್ಮ ಮನೆ ಮಗನಾಗಿ ಇವತ್ತು ಬಡವನಿಗ್ತಿರ್ ಬಂದು ನಾನು ಬಿ.ಡಿ. ಪಾಟೀಲ್ ಅಂದ್ರೆ ಇವತ್ತು ಕುಮಾರಣ್ಣ ನನ್ನ ಹೆಸರನ್ನ ಮುಗಿಲ್ಕ್ ಬೈದಿದ್ದಾರೆ. ಬಿ.ಡಿ. ಪಾಟೀಲ್ ಅಂದ್ರೆ ಹಿಂದೆ ಒಂದು ಕರಾಳ ಶಕ್ತಿ ಇದೆ. ಬಂಧುಗಳೇ, ನಾನು ಬಡತನ ಏನಾದ್ರೂ ಕೂಲಿ ಹೋಗ್ತಕ್ಕಂಥ ಜನಾಂಗ ಇವತ್ತ ಕಾರ್ಮಿಕನಾಗಿ ಚಟುಬಾಯಾಗಿ ಇವತ್ತ ದುಡಿಯುವಂತರಿಗೆ ಇವತ್ತು MLA ಸ್ಥಾನಕ್ಕೆ ಒಯ್ದಾದವರು ಯಾವಾರಿದ್ರು ಇವತ್ತು ನಮ್ಮ ಕುಮಾರಣ್ಣ ತಿಳಿಕೆ ಬಂಧುಗಳೇ. ಅಂತ ಕುಮಾರಣ್ಣವರು ಇವತ್ತ ಈ ರಾಜ್ಯದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ನಿಖಿಲ್ ಅಣ್ಣ ರಾಜ್ಯ ನಾಯಕರಾಗಬೇಕು. ಇವತ್ತ ನಾನು ನಿಮ್ಮ ಮನೆ ಮಗನಾಗಿ ಇವತ್ತು ಬಡವನಾದ್ರೂ ಕೂಡ ಇವತ್ತು ನನಗೆ 62,000 ಮತಗಳನ್ನು ಕೊಟ್ಟಿದ್ರಿ ಬಂಧುಗಳೇ. ಇಲ್ಲಿ ಚಿನ್ನ ಋಣ, ಈ ಪಕ್ಷದ ಋಣ, ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗುವವರಿಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣು ಹೋಗೋರಿಗೆ ನಿಮ್ಮ ಸೇವಕನಾಗಿ ಮನೆ ಮಗನಾಗಿರ್ತೇನೆ. ನಿಮ್ಮ ಆಶೀರ್ವಾದ, ಕುಮಾರಣ್ಣನ ಆಶೀರ್ವಾದ, ಈ ನಾಡಿನ ಜನತೆ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.